Hello students, in this video we are discussing dimensions of business environments or elements of business environment. ಕನ್ನಡ ಮೀಡಿಯಂನಲ್ಲಿ ವ್ಯವಹಾರ ಪರಿಸರದ ಆಯಾಮಗಳು ಅಂತ ಕರೀತೀವಿ. Coming to the meaning of business environment. Business environment refers to some total of all those institutions and individuals that are controlled the outside the business environment, outside forces of a business environment, the factors affecting to business, entire business environment like political, social, technological, legal, these are the aspects which outside forces which may affect to the business environment ನಲ್ಲಿ ಔಟ್ಸೈಡ್ ಫೋರ್ಸಸ್ ಯಾಕೆ ಬಿಸಿನೆಸ್ ಗೆ ಎಫೆಕ್ಟ್ ಕೊಡುತ್ತದೆ? ಆರ್ಥಿಕ ಪರಿಸರ ಆಗಿರಬಹುದು, ಸಾಮಾಜಿಕ ಪರಿಸರ ಆಗಿರಬಹುದು, ತಾಂತ್ರಿಕತೆ ಪರಿಸರ ಆಗಿರಬಹುದು, ರಾಜಕೀಯ ಪರಿಸರ ಆಗಿರಬಹುದು, ಕಾನೂನಾತ್ಮಕ ಪರಿಸರ ಆಗಿರಬಹುದು. ಇದೆಲ್ಲ ಏನಾಗುತ್ತದೆ? ಬಿಸಿನೆಸ್ ಎನ್ವೈರನ್ಮೆಂಟ್ ಗೆ ಔಟ್ಸೈಡ್ ಇಂದ ಬರುವಂತಹ ಫೋರ್ಸಸ್ ಆಗಿರುತ್ತೆ. ನೋಡ್ರಿ, ಬಿಸಿನೆಸ್ ಎನ್ವೈರನ್ಮೆಂಟ್ ಆ ಡಿಫರೆಂಟ್ ಡೈಮೆನ್ಷನ್ ಡಯಾಗ್ರಾಮ್ಯಾಟಿಕ್ ಡಿಫರೆಂಟ್ ನಲ್ಲಿ ಬರೀಬಹುದು. ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ನಲ್ಲಿ ಕೂಡ ನಾವು ಇದನ್ನ ರೆಪ್ರೆಸೆಂಟ್ ಮಾಡಬಹುದು. ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ನಲ್ಲಿ ಮೊದಲನೇದಾಗಿ ಇದು ಬಿಸಿನೆಸ್ ಎನ್ವೈರನ್ಮೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಬಿಸಿನೆಸ್ ಎನ್ವೈರನ್ಮೆಂಟ್ ನೋಡಿ, ಬಿಸಿನೆಸ್ ಎನ್ವೈರನ್ಮೆಂಟ್ ನಲ್ಲಿ ಮೊದಲನೇದಾಗಿತ್ತು ಈ ರೀತಿ ಡಯಾಗ್ರಾಮ್ ಹಾಕ್ತೀವಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ಲಾಸ್ ಇಂಪಾರ್ಟೆಂಟ್. ಇಲ್ಲಿ ಮೊದಲನೇದು ಎಕನಾಮಿಕ್ ಎನ್ವೈರನ್ಮೆಂಟ್. Next, second one is social environment. Social environment. Next, technological environment. Technological environment. Next one, what one is there? Political environment. Political environment. Next one, last one, legal environment. Elements ಅಂತ ಕರೀತೀವಿ. Elements of business environment. Elements ಅಂದ್ರೆ ಒಂದೇ, dimensions ಅಂದ್ರೆ ಒಂದೇ. Elements of business environment and dimensions of business environment. Elements ನಲ್ಲಿ ಮೊದಲನೇ ಎಲಿಮೆಂಟ್ ನೋಡೋಣ, economic environment. ಇನ್ನೊಂದು ಆರ್ಥಿಕ ಪರಿಸರ ಅಂತ ಕರೀತೀವಿ. Economic environment includes the interest rates, inflation rates, exchange rates. These rates of outside forces may affect the business in different ways, because if you take example, interest rates ಬಡ್ಡಿ ದರಗಳು ಅಂತ ಹೇಳ್ತೀವಿ. Interest rates decided by Reserve Bank of India, RBI, Reserve Bank of India. Interest rates may changes from quarterly basis, that is 3 months once. At the time when the interest rates changed by Reserve Bank of India, at that time the entire business environment they need to pay more interest to the bankers. ಬಡ್ಡಿ ದರಗಳನ್ನು ಚೇಂಜ್ ಮಾಡುವಂತದ್ದು ಯಾರಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಮಾತ್ರ ಬಡ್ಡಿ ದರಗಳನ್ನು ಚೇಂಜ್ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ಸ್ ಆಗಿರ್ಬೋದು, ನೆಕ್ಸ್ಟ್ ಇನ್ಫ್ಲೇಷನ್ ರೇಟ್ಸ್. ಉದಾಹರಣೆ ನೆಕ್ಸ್ಟ್ ಅಂದ್ರೆ ಇನ್ಫ್ಲೇಷನ್ ಹಣದುಬ್ಬರ ಅಂತ ಹೇಳ್ತೀವಿ. ಇನ್ಫ್ಲೇಷನ್ ರೇಟ್ಸ್ ಈ inflation rates ಹೇಗಿರುತ್ತದೆ? when the commodity price is increasing, at the time money value will decreasing. ಸರಕು ಮತ್ತು ಸೇವೆಗಳ ಬೆಲೆ ಏರಿಕೆ ಆದಾಗ ಹಣದ ಮೌಲ್ಯ ಕಡಿಮೆ ಆಗುತ್ತೆ. ಇದನ್ನ ನಾವು ಹಣದುಬ್ಬರ ಅಂತ ಕರೀತೀವಿ, ಇನ್ಫ್ಲೇಷನ್ ಅಂತ ಕರೀತೀವಿ. ಇಂಟ್ರೆಸ್ಟ್ ರೇಟ್ಸ್ ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ಸ್ಟಾಕ್ ಆಪ್ಷನ್ಸ್ ಬಗ್ಗೆ ಆಗಿರ್ಬೋದು, ಎಕ್ಸ್ಚೇಂಜ್ ರೇಟ್ಸ್ ಆಗಿರ್ಬೋದು, ಇವೇನೇ ಚೇಂಜ್ ಆದ್ರೂ economic environment
ಆರ್ಥಿಕವಾಗಿ ಏನಾಗುತ್ತದೆ ಬಿಸ್ನೆಸ್ಗೆ ಹೊಡೆತ ಆಗುತ್ತದೆ. ಇಂಟ್ರೆಸ್ಟ್ ರೇಟ್ಸ್ 5% ಇರುತ್ತೆ, 10% ಚೇಂಜ್ ಮಾಡಿಬಿಡುತ್ತೆ. ಯಾರಿಗೆ ಎಫೆಕ್ಟ್ ಆಗುತ್ತೆ? ಬಿಸ್ನೆಸ್ ಪೀಪಲ್ಸ್ಗೆ ಮೊದಲಿಗೆ ಎಫೆಕ್ಟ್ ಆಗುವುದು. ಯಾಕಂದ್ರೆ 5% ಇಂಟ್ರೆಸ್ಟ್ ರೇಟ್ 10% ಆಗಿರುತ್ತೆ. ಅದಕ್ಕೋಸ್ಕರ economic environment includes the inflation rates, interest rates, exchange rates which affect the economic aspects of the business. Coming to the second one, social environment, samajika parisara. Social environment, it includes the effects of people's traditions, cultures, attitudes and beliefs of a country and a nation. ಸಾಮಾಜಿಕ ಪರಿಸರ ಅಂದ್ರೆ ಸಾಮಾಜಿಕ ಪರಿಸರ ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂದ್ರೆ ನಮ್ಮ ಒಂದು ಆಚರಣೆ ಆಗಿರ್ಬೋದು, ವಿಚಾರಣೆ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಒಂದು ದೇಶದಲ್ಲಿರುವ ಮೌಲ್ಯಗಳ ಆಧಾರದ ಮೇಲೆ, ಸಂಪ್ರದಾಯದ ಆಧಾರದ ಮೇಲೆ ನಾವೇನಾಗಿರುತ್ತೆ ಅಂದ್ರೆ ಈ ಆರ್ಥಿಕ ಪರಿಸರದಲ್ಲಿ ಎಫೆಕ್ಟ್ ಆಗೋದು ಇಂಟ್ರೆಸ್ಟ್ ರೇಟ್ಸ್ ಮತ್ತು ಇನ್ಫ್ಲೇಷನ್ ರೇಟ್ಸ್. ಬಟ್ ಸೋಶಿಯಲ್ ಎನ್ವಿರಾನ್ಮೆಂಟ್ ಸಾಮಾಜಿಕ ಪರಿಸರದಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅಂದ್ರೆ ಒನ್ಸ್ ಅಗೇನ್ includes the celebration of festivals. ಗೊತ್ತಿದೆಯಾ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಸೋಶಿಯಲ್ ಎನ್ವೈರನ್ಮೆಂಟ್ ಗೆ ಫೆಸ್ಟಿವಲ್ಸ್. ಗೊತ್ತಿದೆಯಾ? ಹಬ್ಬಗಳ ಆಚರಣೆ ಮಾಡ್ತೀವಿ ನಾವು ಫೆಸ್ಟಿವಲ್ಸ್. ನೋಡಿ ಫೆಸ್ಟಿವಲ್ಸ್ ನೀವೇನಾದ್ರೂ ಫೆಸ್ಟಿವಲ್ಸ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅನ್ಕೊಂಡ್ರೆ ಅವಾಗ ದೀಪಾವಳಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಈದ್ ಮಿಲಾದ್ ಆಗಿರ್ಬೋದು, ಬಕ್ರೀದ್ ಆಗಿರ್ಬೋದು, ಈ ಫೆಸ್ಟಿವಲ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅನ್ಕೊಂಡ್ರೆ ಇದೆಲ್ಲ which affects to the business. Once again it is going to be benefit for business people also. If we take example like Christmas festival, we are preparing more different kinds of sweets at the time. Business people they are getting an advantage. ನೋಡ್ರೆ ಕ್ರಿಸ್ಮಸ್ ಹಬ್ಬ ನಡೆಯುತ್ತೆ ಅಂದ್ರೆ ಅವರು ಕೇಕ್ ಎಲ್ಲ ತಯಾರಿ ಮಾಡ್ತಾರೆ, ಕೇಕ್ಸ್, ಸ್ವೀಟ್ ಕೇಕ್ಸ್. ಇದೆಲ್ಲ ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ? ಬಿಸ್ನೆಸ್ ಪೀಪಲ್ಸ್ ಗೆ ಅಡ್ವಾಂಟೇಜ್ ಆಗುತ್ತೆ. ಒಂದೊಂದು ಫೆಸ್ಟಿವಲ್ ಗೆ ಒಂದೊಂದು ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಅಂದ್ರೆ once again example for social environment ಸಾಮಾಜಿಕ ಪರಿಸರಕ್ಕೆ ಉದಾಹರಣೆಗೆ ಏನಂದ್ರೆ ದೀಪಾವಳಿ, ದಸರಾ, ರಂಜಾನ್, ಈದ್ ಮಿಲಾದ್, ಬಕ್ರೀದ್, ಕ್ರಿಸ್ಮಸ್ ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ಸ್? ಸೋಶಿಯಲ್ ಎನ್ವೈರನ್ಮೆಂಟ್ ಸಾಮಾಜಿಕ ಪರಿಸರಕ್ಕೆ ಉದಾಹರಣೆ. ಎಲ್ಲ ಹಬ್ಬಗಳ ಆಚರಣೆ ಮಾಡೋದಂತ ಬರೀಬಹುದು. ನೆಕ್ಸ್ಟ್ ಮೂರನೇದು ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್, ತಾಂತ್ರಿಕತೆಯ ಪರಿಸರ. ಟೆಕ್ನಾಲಜಿಕಲ್ environments always changes by day to day by upgradation of a technology, or technology always takes place from usage of one company to other company. We are using more number of advanced technology. If you take example in biotechnology, information technology, robotics, lasers, we are changing in or we are adapting advanced technology. ನೋಡ್ರೆ ತಾಂತ್ರಿಕತೆಯ ಪರಿಸರದಲ್ಲಿ ನಾವು ಲೇಸರ್ ಉದಾಹರಣೆಗೆ ತೆಗೆದುಕೊಳ್ಳಬಹುದು, ರೋಬೋಟಿಕ್ಸ್ ಅನ್ನು ಉದಾಹರಣೆಗೆ ತೆಗೆದುಕೊಳ್ಳಬಹುದು, ಬಯೋಟೆಕ್ನಾಲಜಿ ಉದಾಹರಣೆಗೆ ತೆಗೆದುಕೊಳ್ಳಬಹುದು, ಮಾಹಿತಿ ತಂತ್ರಜ್ಞಾನ ಉದಾಹರಣೆಗೆ ತೆಗೆದುಕೊಳ್ಳಬಹುದು, ಕಂಪ್ಯೂಟರ್ ಟೆಕ್ನಾಲಜಿ ಉದಾಹರಣೆಗೆ ತೆಗೆದುಕೊಳ್ಳಬಹುದು. ಸಿಡಿ ಇವಾಗ ನೋಡಬಹುದು. ಮೊದಲಿಗೆ ಏನಿತ್ತು? ಫಸ್ಟ್ ಆಫ್ ಆಲ್ ಯಾವುದೊಂದು ಫ್ಲಾಪಿ ಡಿಸ್ಕ್ ಇತ್ತು, ಫ್ಲಾಪಿ ಡಿಸ್ಕ್ ಇಂದ ಏನಾಯ್ತು? ಸಿಡಿ ಆಗೋದಿಲ್ಲಾಯ್ತು. ಸಿಡಿ ಇಂದ ಏನಾಯ್ತು? ಅದರ ಮೇಲೆ ಡಿಸ್ಕ್ ಫಾರ್ಮ್ ಬರ್ತದ ಆಯ್ತು. ಸಿಡಿ ಫಸ್ಟ್ ಫ್ಲಾಪಿ ಡಿಸ್ಕ್ ಇಂದ ಸಿಡಿ ಇಂದ ಪೆನ್ ಡ್ರೈವ್ ಇಂದ ಇವಾಗ ಗೂಗಲ್ ಡ್ರೈವ್. ನೋಡ್ರೆ ಟೆಕ್ನಾಲಜಿ ಹೆಂಗ್ ಚೇಂಜ್ ಆಗುತ್ತೆ. ಫಸ್ಟ್ ಏನು ಫ್ಲಾಪಿ ಡಿಸ್ಕ್, ಅಲ್ಲಿಂದ ಎಲ್ಲಿ ಬಂದ್ಬಿಟ್ರೆ ಸಿಡಿ ಬಂದ್ರೆ, ಸಿಡಿಯಿಂದ ಎಲ್ಲಿ ಬಂದ್ರೆ ಫಸ್ಟ್ ನಾವು ಫ್ಲಾಪಿ ಡಿಸ್ಕ್ ನೋಡಿದ್ರೆ ಕಂಪ್ಯೂಟರ್ ಫ್ಲಾಪಿ ಡಿಸ್ಕ್ ಗೊತ್ತಿರುತ್ತೆ ಕಂಪ್ಯೂಟರ್ ಸಬ್ಜೆಕ್ಟ್ ನಲ್ಲಿ. ನೆಕ್ಸ್ಟ್ ಏನು ಬರುತ್ತೆ? ಸಿಡಿ ಡಿವಿಡಿ ಕೇಳಿದ್ರಲ್ಲ ಅಲ್ಲಿ ಬರ್ತೀವಿ. ನೆಕ್ಸ್ಟ್ ಏನು ಬರುತ್ತೆ? ಪೆನ್ ಡ್ರೈವ್ ಬರ್ತೀವಿ. ನೆಕ್ಸ್ಟ್ ಪೆನ್ ಡ್ರೈವ್ ಇಂದ ಇವಾಗ ಹೊಸ ಟೆಕ್ನಾಲಜಿ ಯಾವುದು? ಗೂಗಲ್ ಡ್ರೈವ್. ಕೇಳಿರ್ಬೋದು ನೀವು. ಫ್ಲಾಪಿ ಡಿಸ್ಕ್ ಇಂದ ಎಲ್ಲಿ ಬರ್ತಿದ್ದೀವಿ? ಸಿಡಿಗೆ. ಸಿಡಿಯಿಂದ ಟೆಕ್ನಾಲಜಿ ಏನಾದ್ರು ಎಲ್ಲಿ ಚೇಂಜ್ ಆಗಿದೆ? ಸಿಡಿ ಡ್ರೈವ್ ಇಂದ ನಾವು ಚೇಂಜ್ ಆಗಿರೋದು ಎಲ್ಲಿಗೆ? ಇವಾಗ ಮೊಬೈಲ್ ಫೋನ್ಸ್ ನಲ್ಲಿ ನೋಡಬಹುದು. ಎಷ್ಟೊಂದು ಮೊಬೈಲ್ ಫೋನ್ಸ್ ನಲ್ಲಿ ಪೆನ್ ಡ್ರೈವ್ ಅನ್ನ ಇನ್ಸರ್ಟ್ ಮಾಡಬಹುದು. ಪೆನ್ ಡ್ರೈವ್ ನ ಹೇಳಬಹುದು technology always takes place from upgradation or we are adopting advanced technology. Example ಗೊತ್ತಿದೆ, lasers ಆಗಿರಬಹುದು, robotics ಆಗಿರಬಹುದು, ಮತ್ತೆ ಬಯೋಟೆಕ್ನಾಲಜಿ, information technology. These are the examples for technological environment.
environment or political stability in a country is very important for running a successful business. Political instability is one of the drawback for a country or business peoples. ರಾಜಕೀಯ ಸ್ಥಿರತೆ ಇದ್ದರೆ ಬಿಸಿನೆಸ್ ಅನ್ನು ನಾವು ಕಂಟಿನ್ಯೂಸ್ ಆಗಿ ರನ್ ಮಾಡಬಹುದು. ರಾಜಕೀಯ ಅಸ್ಥಿರತೆ ಇದ್ದರೆ ನಾವು ಬಿಸಿನೆಸ್ ಅನ್ನು ರನ್ ಮಾಡೋದು ಜಾಸ್ತಿ ಕಷ್ಟ ಆಗುತ್ತೆ. Political stability is very important for running a successful business. ರಾಜಕೀಯ ಪರಿಸರ ಯಾಕೆ ಇರಬೇಕಂದ್ರೆ ಇವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿದೆ. ಭಾರತ ಸಂವಿಧಾನದಲ್ಲಿ ಒಂದು ಆರ್ಟಿಕಲ್ಸ್ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಫ್ರೇಮ್ ಮಾಡಬೇಕು. ಅಮೆಂಡ್ಮೆಂಟ್ಸ್ ತಿದ್ದುಪಡಿಗಳು ಮಾಡೋದು ಎಲ್ಲ ಪೊಲಿಟಿಕಲ್ ಎನ್ವೈರನ್ಮೆಂಟ್ ಸಂಬಂಧಪಟ್ಟಿದ್ದು. ಒಂದೊಂದು ಸರ್ಕಾರ ಒಂದೊಂದು ಕಾನೂನು ಮಾಡುತ್ತೆ. ಆ ಕಾನೂನನ್ನು ಹೊಂದಿಕೊಳ್ಳಬೇಕಾದ್ರೆ ಯಾರು ಬಿಸಿನೆಸ್ ಎನ್ವೈರನ್ಮೆಂಟ್ ವ್ಯವಹಾರ ಪರಿಸರ ಹೊಂದಿಕೊಳ್ಳಬೇಕು. ನೋಡ್ರಿ ಅಮೆಂಡ್ಮೆಂಟ್ಸ್ ಆಗಿರ್ಬೋದು, ತಿದ್ದುಪಡಿಗಳಾಗಿರ್ಬೋದು, ಮತ್ತೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆಗಿರ್ಬೋದು, ಇದೆಲ್ಲ ತೊಂದರೆ ಆಗುತ್ತೆ. ನೆಕ್ಸ್ಟ್ ಹೊಸ ಆರ್ಟಿಕಲ್ಸ್ ಆಗಿರ್ಬೋದು, ಇವೆಲ್ಲ ಏನಾಗಿರ್ತಂದ್ರೆ ಹೊಸ ಹೊಸ ಅಮೆಂಡ್ಮೆಂಟ್ಸ್ ತಿದ್ದುಪಡಿಗಳು ಕಾನೂನನ್ನು ಆಗ್ತಾ ಇರ್ತಂದ್ರೆ ಆಕ್ಟ್ಸ್ ಆಗಿರ್ಬೋದು, ಇವೆಲ್ಲ ಹೊಸಗೆ ಏನಾಗಿರ್ತಂದ್ರೆ ಎಫೆಕ್ಟ್ಸ್ ಟು ದಿ ಬಿಸಿನೆಸ್ ಎನ್ವೈರನ್ಮೆಂಟ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಮೆಂಡ್ಮೆಂಟ್ಸ್ ಆಗಿರ್ಬೋದು, ದಿಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಪೊಲಿಟಿಕಲ್ ಎನ್ವೈರನ್ಮೆಂಟ್. ಫಿಫ್ತ್ ಲೀಗಲ್ ಎನ್ವೈರನ್ಮೆಂಟ್, ಕಾನೂನಾತ್ಮಕ ಪರಿಸರ ಅಂತ ಕರಿತೀವಿ. ಲೀಗಲ್ ಎನ್ವೈರನ್ಮೆಂಟ್, each and every business organizations they need to follow certain legal formalities including the Companies Act 2013, Companies Act 2013, Company Kaide 2013, Factories Act 1948, Indian Factories Act 1948, Competition Act 2002, Competition Act 2002, Consumer Protection Act 1986, Consumer Protection Act 1986. Here for example, Companies Act 2013, Competition Act 2002. ಮತ್ತೆ once again Sale of Goods Act 1913. ಯಾವ ದಿಸೆಯಲ್ಲಿ ಬರಬಹುದು? Sale of Goods Act 1913. 2013 ಬಂದ್ಬಿಟ್ಟು Companies Act. Next Factories Act 1948, Competition Act 2002, Consumer Protection Act 1986, Sale of Goods Act 1930. Examples for legal environment, ಕಾನೂನಾತ್ಮಕ ಪರಿಸರ, ಕಂಪನಿ ಕಾಯ್ದೆ 2013 ಆಗಿರಬಹುದು. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಆಕ್ಟ್, ಪಾಲುದಾರಿಕೆ ಆಕ್ಟ್ ಆಗಿರಬಹುದು, 1932 ಆಗಿರಬಹುದು. ಇದೆಲ್ಲ ನೀವು ಉದಾಹರಣೆಗೆ ಬರೀಬಹುದಾಗುತ್ತೆ ಲೀಗಲ್ ಎನ್ವೈರನ್ಮೆಂಟ್. ನೋಡ್ರೆ ಪ್ರತಿಯೊಂದು ಆಕ್ಟ್ ಬಿಸಿನೆಸ್ ಎನ್ವೈರನ್ಮೆಂಟ್ ಗೆ ಅರ್ಥವನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೇಳ್ತಾರೆ, POQ ಪ್ರೈವೇಟ್ ಪರ್ಸನಲ್ ಕೇಳ್ತಾರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ಸ್ ಅಗೇನ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಮಾರ್ಕ್ಸ್ ಆಲ್ಸೋ. ಎಕನಾಮಿಕ್ ಎನ್ವೈರನ್ಮೆಂಟ್, ಸೋಶಿಯಲ್ ಎನ್ವೈರನ್ಮೆಂಟ್, ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್, ಪೊಲಿಟಿಕಲ್ ಎನ್ವೈರನ್ಮೆಂಟ್, ಲೀಗಲ್ ಎನ್ವೈರನ್ಮೆಂಟ್. Examples including with examples we will explain.